ಗೊತ್ತಿಲ್ಲ ಸರ್. ನಾವು ನೋಡಿ, ಮನುಷ್ಯಂಗೆ ಆಸೆ ಅಪರಿಮಿತ, ಎಲ್ರಿಗೂ ಆಸೆ ಇರ್ತದೆ. ಅದಾಗಬೇಕಲ್ಲ. ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಸರ್. ಅನ್ಕೊಂಡಿದ್ದೆಲ್ಲ ಆಗಂಗಿದ್ರೆ ನಾವು ದೇವರಾಗ್ಬಿಡ್ತೀವಿ ಅಲ್ವಾ. ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ್ರಿಗೆ ಯಾವ ಏನೇನು ಅವಕಾಶ ಸಿಗುತ್ತೋ ಆ ಅವಕಾಶಗಳನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಹೋಗ್ಬೇಕು. ಅದು ಮುಂದಿನ ದಿನಗಳಲ್ಲಿ ಯಾರಿಗೆ ಅವಕಾಶ ಆಗುತ್ತೋ ನೋಡೋಣ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ನಾನು ಅಷ್ಟು ದೊಡ್ಡ ಮಟ್ಟದ ರಾಜಕಾರಣಿ ಅಲ್ಲ. ನಾನು ನಂದಾಯಿತು, ನನ್ನ ಕಾನ್ಸ್ಟಿಟ್ಯೂನ್ಸಿ ಆಯಿತು ಬಿಟ್ಟರೆ ನಾನು ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಿಗೆ, ಬೇರೆ ವಿಚಾರಗಳಿಗೆ ಯಾವತ್ತೂ ತಲೆ ಕೆಡಿಸ್ಕೊಂಡವಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿ ವಿಚಾರ ಮಾತ್ರ ನಾನು ಪ್ರಾಮಾಣಿಕವಾಗಿ ನನಗೆ ಓಟ್ ಹಾಕಿರೋ ಜನಕ್ಕೆ ಸೇವೆ ಮಾಡಬೇಕು. ಆ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತಾ ಆಗುತ್ತೆ. 100% ಆಗುತ್ತೆ. ಈಗ ಕೊಡ್ತಾವ್ರಲ್ಲ BJP ಅವರು, ನಮ್ಮ ಪಕ್ಷದ ಆಂತರಿಕ ವಿಚಾರ. ಅವ್ರಿಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಯಾವುದೇ ರೀತಿಯ ನೈತಿಕತೆ ಇಲ್ಲ. ಅವರು ಇದನ್ನಾಗಿ ದೊಡ್ಡ ಪ್ರಚಾರ ಮಾಡಿಬಿಟ್ಟು ಅವ್ರ ಬೆನಿಫಿಟ್ ತಗೊಳಕ್ಕೋಸ್ಕರ ಮಾತಾಡ್ತಾರೆ. ಇದೆಲ್ಲ ಪಾಲಿಟಿಕ್ಸ್ ಆಗಿ ಇದ್ದೇ ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಸಾರ್ವಜನಿಕರಿಗೂ ಗೊತ್ತು. ಯಾರು ಈಗ ದಡ್ಡ್ರು ಯಾರು ಇಲ್ಲ. BJP ಅವ್ರು ಮಾತಾಡ್ತಾರೆ ಅಂತಂದ್ರೆ ಅವ್ರ ಪಕ್ಷಕ್ಕೆ ಮೈಲಿಗಲ್ ಮಾಡ್ಕೊಳಕ್ಕೆ ಮಾತಾಡ್ತಾರೆ. ನಾಯಕರು ಕೂಡ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ರಾಜಣ್ಣ ಬೆಂಬಲ ಬೇಡ ಅಂತ ಇದ್ದಾರೆ ಹೇಳ್ತಾರೆ. ಇರಕ್ಕೆ ಹೇಳಿ, ಅವ್ರು ಇರ್ಲಿ ಬಿಡಿ. ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ಎಲ್ಲ ನೋಡಿ ಸರ್, ರಾಜಕೀಯ ದೊಂಬರಾಟ ಇವೆಲ್ಲ ಸುಮ್ಮನೆ ರಾಜಕೀಯದ ಮೈಲಿಗಲ್ ತಗೊಳಕ್ಕೋಸ್ಕರ ಮಾತಾಡ್ತಕ್ಕಂಥವು ಅಷ್ಟೇ. ಎಲ್ಲೋ ಒಂದ್ ಕಡೆ ರಾಜಣ್ಣ ಅವರ ಹೇಳಿಕೆ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಇಲ್ಲ, ರಾಹುಲ್ ಗಾಂಧಿ ಅವರು ಹೋರಾಟಕ್ಕೆ ಹಾಕಿದ ನೆಲೆ ಆಗುತ್ತೆ. ಅವರು ಸೂಕ್ತ ಮಾಹಿತಿ ಇಟ್ಕೊಂಡೇ ಹೋರಾಟ ಮಾಡ್ತಕ್ಕಂಥವ್ರು. ಅವರು ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿ, ಒಬ್ಬ ನಮ್ಮ ಪಕ್ಷದ ಮುಖಂಡರಾಗಿ ಈ ವಿಚಾರ ಎತ್ತಿಯವರು ಅಂತಂದ್ರೆ ಅದ್ರಿಗೆ ಸತ್ಯಾಸ ಇರೋದ್ರಿಂದಲೇ ಅವರು ಆ ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಕಾಲಾವಧಿಯಲ್ಲೇ ಈ ಮತ ಕಳವು ಆಗಿರುವಂತದ್ದು, ಅದನ್ನ ನಾವೇ ನೋಡ್ಕೋಬೇಕಾಗಿತ್ತು. ಹಾಗಾಗಿ ಇದು ನಮ್ಗೆ ತಪ್ಪು ಅನ್ನೋಂತ ಹೇಳಿಕೆ ವಿಪಕ್ಷಕ್ಕೆ ಒಂದು ರಾಹುಲ್ ಗಾಂಧಿ ಅವರ ಒಂದು ಹೋರಾಟ ಇಲ್ಲ. ಇಲ್ಲಿ ಪಕ್ಷದ್ದು ಯಾವ ಪಕ್ಷ ಅಧಿಕಾರಕ್ಕಿಂತ ಮುಖ್ಯ ಅಲ್ಲ. ಚುನಾವಣಾ ಆಯೋಗ ವೋಟರ್ ಲಿಸ್ಟ್ ತಯಾರು ಮಾಡ್ತಕ್ಕಂಥದ್ದು, ಅವ್ರಿಗೆ ಮುಂದಿಟ್ಕೊಂಡು ಏನೋ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪಕ್ಷದ ಹೋರಾಟ, ನಮ್ಮ ಮುಖಂಡರ ಹೋರಾಟ ಇರ್ತಕ್ಕಂಥದ್ದು. ಇಲ್ಲಿ ಪಕ್ಷ ಅಧಿಕಾರದಾಗ ಇರೋದು ಬಿಡೋದು ಬೇರೆ ವಿಚಾರ. ನೀವು ಯಾರೂ ಚುನಾವಣೆ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಅಧೀನದಲ್ಲಿ ಯಾರು ಇರಲ್ಲ. ಅವರು ಚುನಾವಣಾ ಆಯೋಗ ಏನು ಹೇಳುತ್ತೋ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾರೆ. ಈ ಚುನಾವಣಾ ಮತ ಸೇರಿಸೋದು, ತೆಗಿಯೋದು ಅವೆಲ್ಲವೂ ಕೂಡ ಚುನಾವಣಾ ಆಯೋಗ ಕಾಲಕ್ಕೆ ಏನು ಡೈರೆಕ್ಷನ್ ಕೊಡುತ್ತೋ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತದೆ. ಅದು ಅವ್ರಿಗೆ ಸಂಬಂಧ ಇರ್ತಕ್ಕಂಥದ್ದು, ಪಕ್ಷಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ನಿಮ್ಮ ಪ್ರಕಾರ ರಾಜಣ್ಣ ಅವರ ಆ ಹೇಳಿಕೆನ ಹೇಗೆ ನೀವು? ನಾನು ಅದಕ್ಕೇನು ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಅವ್ರ ವೈಯಕ್ತಿಕ ಹೇಳಿಕೆ, ನನ್ನ ಹೇಳಿಕೆ ನನ್ನ ವೈಯಕ್ತಿಕ ಹೇಳಿಕೆ, ಅವ್ರ ಹೇಳಿಕೆ ಅವ್ರ ವೈಯಕ್ತಿಕ ಹೇಳಿಕೆ. ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ವಿಮರ್ಶೆ ಮಾಡ್ತಕ್ಕಂಥ ದೊಡ್ಡ ಮನುಷ್ಯ ನಾನಲ್ಲ. ನಾನು ಆಸ್ಪರೆಂಟ್ ಅಂತ ಯಾವತ್ತೂ ಹೇಳಿಲ್ವಲ್ಲ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳಕ್ ಬಯಸ್ತೀನಿ, ನಾನು ಯಾವತ್ತೂ ಸಹಕಾರ ಸಂಘಗಳ ಚುನಾವಣೆಗೆ ನಾನು ಇಂಟರ್ಫಿಯರ್ ಆಗಿದ್ದೇನಂತ ಅಲ್ಲ. ಈ ಲಾಸ್ಟ್ ಅಲ್ಲ, ಆದರೆ ಬಿಫೋರ್ ಲಾಸ್ಟಲ್ಲಿ ನಾನು ಒಂದ್ಸರಿ ಸ್ಪರ್ಧಿಸಿದ್ದೆ. ಯಾಕೆ ಸ್ಪರ್ಧಿಸಿದ್ದೆ ಅಂತಂದರೆ, ನಮ್ಮಲ್ಲಿ ಮಾಜಿ MLA ವೀರಣ್ಣಗೌಡ್ರ ಮಗ ಶ್ರೀನಿವಾಸ್ ಅಂತ ಇದ್ದಾರೆ. ಅವರು ಏನಾರ ಮಾಡಬೇಕು, ನಾನು ನಿಂತ್ಕೊಂತೀನಿ ಅಂತ ಬಂದರು. ಆಯಿತು ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಸಹಾಯ ಮಾಡೋದಕ್ಕೆ ಹೋದೆ. ನಮ್ಮಲ್ಲಿ ಫಸ್ಟು PLD ಇದು TAPCMS ಚುನಾವಣೆ ಆಯಿತು. ನಮ್ಮಲ್ಲಿ 15 ಜನ, ನಮ್ಮಲ್ಲಿ ನನ್ನ ಪರವಾಗಿದ್ದಂಥ 15 ಜನ ಇದ್ದರು. ಅವರು 5 ಜನ ಕರ್ಕೊಂಡು ಹೋಗ್ಬಿಟ್ಟು ಒಂದು ಕಡೆ ಇಟ್ಕೊಂಡ್ಬಿಟ್ಟು ಬ್ಲಾಕ್ ಮೇಲ್ ಮಾಡಿದರು. ನನಗೆ ಅಗ್ರಿಮೆಂಟ್ ಮಾಡಿಕೊಡಿ, ನೀವು DC ಬ್ಯಾಂಕ್ ಕಳಿಸ್ತೀನಿ ಅಂತ, ನಾನು ಕರ್ಕೊಂಬರ್ತೀನಿ, ಇಲ್ಲಿ ಕರ್ಕೊಂಬರಲ್ಲ ಅಂತ ಬ್ಲಾಕ್ ಮೇಲ್ ಮಾಡಿದರು. ಅದಕ್ಕೆ ನಾನು ಏನು ಆಗದಿದ್ರು ಚಿಂತೆ ಇಲ್ಲ, ಇದೆಲ್ಲ ನಾನು ಅಗ್ರಿಮೆಂಟ್ ಮಾಡ್ಕೊಡಕ್ಕೆ ನಮ್ಮ ಅಪ್ಪನ ಆಸ್ತಿ ಮಾಡಲ್ಲ ಅಂತ. ಆಮೇಲೆ ಅವ್ರ ಮೇಲೆ ಅಟ್ಟಕ್ಕೆ ಇವನು ಬುದ್ಧಿ ಕಲಿಸ್ಬೇಕು ಅಂತ ನಾನು ಆ ಚುನಾವಣೆ ನಿಂತ್ಕೊಂಡಿದ್ದೆ. DC ಬ್ಯಾಂಕಿಗೆ ಗೆದ್ದಿದ್ದೆ, 19 ಓಟ ತಗೊಂಡು ಗೆದ್ದಿದ್ದೆ. ಗೆದ್ದು ಹೋಗಿ ನಾನು ಉಪಾಧ್ಯಕ್ಷನೂ ಮಾಡಿದರು. ನನಗೆ ಅಲ್ಲಿರೋಕ್ಕೆ ಇಷ್ಟ ಇಲ್ಲ. ನಾನು ಇನ್ನೊಬ್ರು ಅಡಿಯಾಳಾಗಿ ಜೀವನ ಮಾಡ್ತಕ್ಕಂಥದ್ದು ನನ್ನ ಕೈಲಿ ಆಗಲ್ಲ. ಅದಕ್ಕೆ ನಾನು ಒಂದು ಮೀಟಿಂಗು ಅಲ್ಲಿ ಹೋಗೇ ಇಲ್ಲ. ಉಪಾಧ್ಯಕ್ಷ ಆಗಿದ್ರು ನಾನು 2 ದಿವಸ ಮೀಟಿಂಗ್ ಹೋಗಿರೋದಲ್ಲಿ, ಕೊನೆವರೆಗೂ ನಾನು ಮೀಟಿಂಗಿಗೆ ಹೋಗಲಿ. ಅದಾದಮೇಲೆ ಸನ್ಮಾನ್ಯ ರಾಜಣ್ಣ ಅವರೇ ಕೇಳಿದ್ರು, ತಿರ್ಗಾ ಸ್ಪರ್ಧಿಸ್ತೀಯಾ ಅಂತ. ಇಲ್ಲ ಅಣ್ಣ, ನಾನು ಬರಲ್ಲ ಅಂತ. ನಾನು DC ಬ್ಯಾಂಕ್ ಚುನಾವಣೆ ಮತ್ತು ಸಹಕಾರ ಸಂಘಗಳ ಚುನಾವಣೆಗೆ ನಾನು ಯಾವತ್ತೂ ಕೂಡ ಇಂಟರ್ಫಿಯರ್ ಆಗಿಲ್ಲ, ಮುಂದೂ ಕೂಡ ಇಂಟರ್ಫಿಯರ್ ಆಗಲ್ಲ. ಇಲ್ಲ ಆ ಥರ ಹುಚ್ಚಿಲ್ಲ ನನಗೆ, ಆ ಥರ ಹುಚ್ಚಿಲ್ಲ, ಆ ಥರ ಏನಿಲ್ಲ, ಆ ಥರ.
ಜೊತೆಗೆ ಸಚಿವರು ಶಾಸಕರನ್ನ ಜೊತೆ ಕರ್ಕೊಂಡು ನಾನು ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತೀನಿ, ಏನ್ ನಡೆದಿದೆ ಅರ್ಥ ಹೇಳ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಮ್ಮ ಜಿಲ್ಲೆಯಿಂದ ಶಾಸಕರು ಹೋಗೋದಾದ್ರೆ ನಮ್ಮನ್ನ ಇನ್ವೈಟ್ ಮಾಡಿ ಹೋಗ್ತೀವಿ. ಇಲ್ಲ ಸರ್, ನಾನು ಹೋಗಲ್ಲ ಸರ್. ನಾನು ಯಾಕೆ ಪಕ್ಷ ಏನು ಡಿಸೈಡ್ ಮಾಡಿರುತ್ತೋ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಬಿಟ್ಬಿಟ್ರೆ ನಾವು ತಿರ್ಗಾ ಇನ್ನೊಬ್ರು ತಕ್ಕ ಹೋಗೋದು, ಇನ್ನೊಬ್ರು ಪರವಾಗಿ ಹೋಗೋ ಅಂತ ಪ್ರಮೇಯ ನನಗೇನಿಲ್ಲ. ಇನ್ನೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೋಸ್ಕರ ರಾಜೀನಾಮೆಯನ್ನ ತಗೊಂಡು ಗೊತ್ತಿಲ್ಲ ಸರ್, ಹೈಕಮಾಂಡ್ ಏನು ಮಾಡ್ತಾರೋ, KPCC ಅಧ್ಯಕ್ಷರು ಮಾಡ್ತಾರೋ, ಮುಖ್ಯಮಂತ್ರಿ ಮಾಡ್ತಾರೋ, ನನಗೆ ಏನು ಗೊತ್ತಿರೋದು ಅವೆಲ್ಲ. ನಾವು ಅಷ್ಟು ಪ್ರಭಾವಿ ವ್ಯಕ್ತಿ ನಾನಲ್ಲ. ಅವೆಲ್ಲ ತಿಳ್ಕೊಂಡು ಅವೆಲ್ಲ ನಂತರ ಚರ್ಚೆ ಮಾಡೋಂಥದ್ದು ಏನು ಅಂಥ ಪ್ರಭಾವಿ ವ್ಯಕ್ತಿ ನಾನಲ್ಲ. ಥ್ಯಾಂಕ್ ಯು.